ನೋಡಿ, ತಮ್ಗೆ ಗೊತ್ತಿದೆ ಗವರ್ನರ್ ಅಡ್ರೆಸ್ ಫಸ್ಟ್ ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ, ಅದಕ್ಕೆ ಗವರ್ನರ್ ಅಡ್ರೆಸ್ ಇರಬೇಕಾಗ್ತದೆ. ಗವರ್ನರ್ ಇಸ್ ದ ವಾಯ್ಸ್ ಆಫ್ ದ ಗವರ್ಮೆಂಟ್. ಗವರ್ಮೆಂಟ್ ಇವತ್ತಿನ ದಿವಸ ಏನು ನಾವು ಅವ್ರಿಗೆ ಎದುರು ಕೊಡ್ತೀವಿ ಅದನ್ನ ಓದ್ತಾರೆ. ಹಿಂದೆಲ್ಲ ಓದಿಲ್ವಾ ಅವರು? ಇದೇ ಗವರ್ನರ್ ಓದಿಲ್ವಾ? ಓದಿದಾರಲ್ಲ. ಈಗ ಯಾಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂತ ಯೋಜನೆ ಮೊನ್ನೆ ಕೊಟ್ಟಿದ್ದೀನಿ ನಿಮ್ಗೆಲ್ಲ. ಹಳೇದೇನಿತ್ತು ಹೊಸದೇನಿತ್ತು ನನಗೆ ಬಿಡಿ ಬಿಡಿಗೆ ಕೊಟ್ಟಿದ್ದೆ ನಿಮ್ಗೆ. ಸುಮ್ಮನೆ ಹೇಳಿಕೆ ಕೊಡುವಂತದ್ದಲ್ಲ. ನಿಮಗೆ ಮೊದಲೇನಿತ್ತು ಈಗೇನಿತ್ತು ಅಂತ ಅನ್ನೋದು ನಿಮ್ಗೆ ನೋಟೇ ಕೊಟ್ಟಿದ್ದೀನಲ್ಲ. ನಿಮ್ಗೆ ನೋಟ್ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ. ಯಾವ ರೀತಿ ಇವತ್ತು ದಿವಸ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ. ಹೀಗಿದ್ದಾಗ ಇದ್ರ ಬದನ್ನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಾದ್ರೆ ಮಹಾತ್ಮ ಗಾಂಧಿ ರೋಜ್ಗಾರ್ ಅನ್ನೋದು ಜನರ ಹಕ್ಕು. ಇವತ್ತು ದಿವಸ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು. ಹಕ್ಕನ್ನು ಕಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಇದು ಮಾಡ್ಬೇಕಾದ್ರೆ ಅದನ್ನ ಓದ್ ಮಾಡಿ ಹೇಳ್ಬೇಕಂದ್ರೆ ಗವರ್ನರ್ ಏನು ಅವ್ರಿಗೆ ಗವರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು? ಈಸ್ ಇಂಡಿಪೆಂಡೆಂಟ್. ರಾಜ್ಯದ ಇದನ್ನು ಓದಬೇಕಾಗಿತ್ತು. ಅಂದ್ರೆ ಏನ್ ತೋರಿಸೋದು? ಗವರ್ನರ್ ಓದಂಗಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ ತೋರಿಸ್ತಾರೆ. ತಾವೇ ಕುತ್ಕೊಂಡು ಗವರ್ನರ್ ಅವರು ಅದಕ್ಕೆ ನೀವು ಓದ್ಬೇಕಾಗಿ ನಾನು ಗವರ್ನರ್ ಹಿ ಶುಡ್ ರೀಡ್ ಇಟ್, ಓದ್ಬೇಕು. ಅದನ್ನ ಬಿಟ್ಕೊಂಡು ನಾವು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಗವರ್ನರ್ ಇಸ್ ಆಕ್ಟಿಂಗ್ ಆನ್ ಸೆಂಟ್ರಲ್ ಗವರ್ಮೆಂಟ್. ಒಂದು ಪಾರ್ಟಿ ವಕ್ತಾರರಾಗಿ ಅವತ್ತು ನಡ್ಕೊಂಡಿದ್ದಾರೆ, ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ. ಅದಾದ ನಂತರ ನಡೆದಂತ ಬೆಳವಣಿಗೆ ಶರ್ಟೇ ಹರಿದೋಯ್ತು. ಇದೆಲ್ಲ ತಪ್ಪುಗಳಿದೆಲ್ಲ ಕೂಡ. ಅದಕ್ಕೆ ಕಾರಣ ಯಾರು? ಗವರ್ನರ್. ಅವ್ರು ಗವರ್ನರ್ ಈ ರೀತಿ ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ. ಪಾಪ ಹರಿಪ್ರಸಾದ್ ಅವರು ಬಟ್ಟೆ ಎಲ್ಲ ಕೇರಿಸಿ ಹಚ್ಕೊಂತದ್ದು. ಈ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್. ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು. ಬಂದ್ರೆ ಯಾಕೆ ಬಂದಿಲ್ಲ? ಓದಂಗಿಲ್ಲ ತಿಳಿ ಇದು ಮಾಡ್ತಾ ಇದ್ದು. ಸರಿ, ಇನ್ನೊಂದು ನಾಳೆ ಗಣರಾಜ್ಯೋತ್ಸವ ಭಾಷಣ ಮಾಡಲ್ಲ ಅನ್ನುವಂತ ಸಂದೇಶವನ್ನ ರಾಜ್ಯ ಸರ್ಕಾರ ಅದೇ ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದಾರೆ. ಒಂದನೇ ಸಲ ಮನೆ ಪ್ರೂವ್ ಮಾಡಿದಾರೆ ಐ ಆಮ್ ದ ಬಿಜೆಪಿ ಏಜೆಂಟ್ ಅಂತ. ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದಾರೆ ಈಸ್ ಅ ಬಿಜೆಪಿ ಏಜೆಂಟ್ ಅಂತ ಹೇಳಿ. ಅಂಡ್ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್. ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತ ಸಂಘರ್ಷ ಏನ್ ಸಂಘರ್ಷ ಆಗ್ತದೆ? ರಾಜ್ಯಪಾಲ ಹೊಸ ಸರ್ಕಾರ ಆಗ್ಲಿ ಏನಾಗ್ತದೆ? ಮತ್ತೆ ಅನಿವಾರ್ಯ ಇದೆ. ಯಾರು ಮಾಡಿಕೊಟ್ಟಿದ್ದಾರೆ ಅದನ್ನು? ಸಂಘರ್ಷ ಮಾಡ್ತಾ ಇರುವಂತದ್ದು ರಾಜ್ಯಪಾಲರು. ತಮಿಳುನಾಡಲ್ಲಿ ಇದೇ ತರ ಮಾಡ್ತಾ ಇದ್ರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ. ತಮಿಳುನಾಡದಲ್ಲೂ ಇದೇ ತರ ಆಗಿದೆ. ಮತ್ತೆ ಗವರ್ನರ್ ಈಸ್ ಅ ಬಿಜೆಪಿ ಏಜೆಂಟ್. ಮುಕ್ತವಾಗಿ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಸರ್ಕಾರ ಸರಿಯಾಗಿ ನಡಿಬಾರ್ದು. ಇದನ್ನ ಅಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವು ಏನು ವ್ಯಕ್ತಪಡಿಸಬಾರ್ದು. ನಾವು ಕೇಂದ್ರ ಅವ್ರ ತರ ಗವರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರ್ಬೇಕು. ನೋಡಿ, ತಮ್ಗೆ ಗೊತ್ತಿದೆ ಗವರ್ನರ್ ಅಡ್ರೆಸ್ ಫಸ್ಟ್ ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ, ಅದಕ್ಕೆ ಗವರ್ನರ್ ಅಡ್ರೆಸ್ ಇರಬೇಕಾಗ್ತದೆ. ಗವರ್ನರ್ ಇಸ್ ದ ವಾಯ್ಸ್ ಆಫ್ ದ ಗವರ್ಮೆಂಟ್. ಗವರ್ಮೆಂಟ್ ಇವತ್ತಿನ ದಿವಸ ಏನು ನಾವು ಅವ್ರಿಗೆ ಎದುರು ಕೊಡ್ತೀವಿ ಅದನ್ನ ಓದ್ತಾರೆ. ಹಿಂದೆಲ್ಲ ಓದಿಲ್ವಾ ಅವರು? ಇದೇ ಗವರ್ನರ್ ಓದಿಲ್ವಾ? ಓದಿದಾರಲ್ಲ. ಈಗ ಯಾಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂತ ಯೋಜನೆ ಮೊನ್ನೆ ಕೊಟ್ಟಿದ್ದೀನಿ ನಿಮ್ಗೆಲ್ಲ. ಹಳೇದೇನಿತ್ತು ಹೊಸದೇನಿತ್ತು ನನಗೆ ಬಿಡಿ ಬಿಡಿಗೆ ಕೊಟ್ಟಿದ್ದೆ ನಿಮ್ಗೆ. ಸುಮ್ಮನೆ ಹೇಳಿಕೆ ಕೊಡುವಂತದ್ದಲ್ಲ. ನಿಮಗೆ ಮೊದಲೇನಿತ್ತು ಈಗೇನಿತ್ತು ಅಂತ ಅನ್ನೋದು ನಿಮ್ಗೆ ನೋಟೇ ಕೊಟ್ಟಿದ್ದೀನಲ್ಲ. ನಿಮ್ಗೆ ನೋಟ್ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ. ಯಾವ ರೀತಿ ಇವತ್ತು ದಿವಸ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ. ಹೀಗಿದ್ದಾಗ ಇದ್ರ ಬದನ್ನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಾದ್ರೆ ಮಹಾತ್ಮ ಗಾಂಧಿ ರೋಜ್ಗಾರ್ ಅನ್ನೋದು ಜನರ ಹಕ್ಕು. ಇವತ್ತು ದಿವಸ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು. ಹಕ್ಕನ್ನು ಕಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಇದು ಮಾಡ್ಬೇಕಾದ್ರೆ ಅದನ್ನ ಓದ್ ಮಾಡಿ ಹೇಳ್ಬೇಕಂದ್ರೆ ಗವರ್ನರ್ ಏನು ಅವ್ರಿಗೆ ಗವರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು? ಈಸ್ ಇಂಡಿಪೆಂಡೆಂಟ್. ರಾಜ್ಯದ ಇದನ್ನು ಓದಬೇಕಾಗಿತ್ತು. ಅಂದ್ರೆ ಏನ್ ತೋರಿಸೋದು? ಗವರ್ನರ್ ಓದಂಗಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ ತೋರಿಸ್ತಾರೆ. ತಾವೇ ಕುತ್ಕೊಂಡು ಗವರ್ನರ್ ಅವರು ಅದಕ್ಕೆ ನೀವು ಓದ್ಬೇಕಾಗಿ ನಾನು ಗವರ್ನರ್ ಹಿ ಶುಡ್ ರೀಡ್ ಇಟ್, ಓದ್ಬೇಕು. ಅದನ್ನ ಬಿಟ್ಕೊಂಡು ನಾವು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಗವರ್ನರ್ ಇಸ್ ಆಕ್ಟಿಂಗ್ ಆನ್ ಸೆಂಟ್ರಲ್ ಗವರ್ಮೆಂಟ್. ಒಂದು ಪಾರ್ಟಿ ವಕ್ತಾರರಾಗಿ ಅವತ್ತು ನಡ್ಕೊಂಡಿದ್ದಾರೆ, ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ. ಅದಾದ ನಂತರ ನಡೆದಂತ ಬೆಳವಣಿಗೆ ಶರ್ಟೇ ಹರಿದೋಯ್ತು. ಇದೆಲ್ಲ ತಪ್ಪುಗಳಿದೆಲ್ಲ ಕೂಡ. ಅದಕ್ಕೆ ಕಾರಣ ಯಾರು? ಗವರ್ನರ್. ಅವ್ರು ಗವರ್ನರ್ ಈ ರೀತಿ ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ. ಪಾಪ ಹರಿಪ್ರಸಾದ್ ಅವರು ಬಟ್ಟೆ ಎಲ್ಲ ಕೇರಿಸಿ ಹಚ್ಕೊಂತದ್ದು. ಈ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್.
ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು. ಬಂದ್ರೆ ಯಾಕೆ ಬಂದು ಇಲ್ಲಿ ಓದಂಗಿಲ್ಲ ತಿಳಿ ಇದು ಮಾಡ್ತಾ ಇದ್ದು. ಸರ್ ಈಗ ಇನ್ನೊಂದು ನಾಳೆ ಗಣರಾಜ್ಯೋತ್ಸವ ಭಾಷಣ ಮಾಡಲ್ಲ ಅನ್ನುವಂತ ಸಂದೇಶವನ್ನ ರಾಜ್ಯ ಸರ್ಕಾರ ಅದೇ ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದಾರೆ. ಒಂದನೇ ಸಲ ಮನೆ ಪ್ರೂವ್ ಮಾಡಿದಾರೆ ಐ ಆಮ್ ದ ಬಿಜೆಪಿ ಏಜೆಂಟ್ ಅಂತ. ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದಾರೆ ಈಸ್ ಅ ಬಿಜೆಪಿ ಏಜೆಂಟ್ ಅಂತ ಹೇಳಿ. ಅಂಡ್ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್. ಸಂಘರ್ಷಕ್ಕೆ ದಾರಿ ಮಾಡಿ ಕೊಡುತ್ತಾನೆ ಸರ್. ಸಂಘರ್ಷ ಏನ್ ಸಂಘರ್ಷ ಆಗ್ತದೆ? ರಾಜ್ಯಪಾಲ ಹೊಸ ಸರ್ಕಾರ ಆಗ್ಲಿ ಏನಾಗ್ತದೆ ಮತ್ತೆ ಅನಿವಾರ್ಯ ಇದೆ. ಯಾರು ಮಾಡಿಕೊಟ್ಟಿದ್ದಾರೆ ಅದನ್ನ ಸಂಘರ್ಷ? ಸಂಘರ್ಷ ಮಾಡ್ತಾರ ಅಂತಂದ್ರೆ ರಾಜ್ಯಪಾಲರು. ತಮಿಳುನಾಡಲ್ಲಿ ಇದೇ ತರ ಮಾಡ್ತಾ ಇದ್ರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ. ತಮಿಳುನಾಡದಲ್ಲೂ ಇದೇ ತರ ಆಗಿದೆ. ಮತ್ತೆ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್. ಮುಕ್ತವಾಗಿ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಸರ್ಕಾರ ಸರಿಯಾಗಿ ನಡಿಬಾರ್ದು. ಇದನ್ನ ಅಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವೇನು ವ್ಯಕ್ತಪಡಿಸಬಾರ್ದು. ನಾವು ಅವ್ರ ತರ ಗವರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರ್ಬೇಕು. ನೋಡಿ, ತಮ್ಗೆ ಗೊತ್ತಿದೆ ಗವರ್ನರ್ ಅಡ್ರೆಸ್ ಫಸ್ಟ್ ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ, ಅದಕ್ಕೆ ಗವರ್ನರ್ ಅಡ್ರೆಸ್ ಇರ್ಬೇಕಾಗ್ತದೆ. ಗವರ್ನರ್ ಇಸ್ ದ ವಾಯ್ಸ್ ಆಫ್ ದ ಗವರ್ಮೆಂಟ್. ಗವರ್ಮೆಂಟ್ ಇವತ್ತು ಏನು ನಾವು ಅವ್ರಿಗೆ ಎದು ಕೊಡ್ತೀವಿ ಅದನ್ನ ಓದ್ತಾರೆ. ಹಿಂದೆಲ್ಲ ಓದಿಲ್ವಾ ಅವರು? ಇದೇ ಗವರ್ನರ್ ಓದಿಲ್ವಾ? ಓದಿದಾರಲ್ಲ. ಈಗ ಯಾಕೆ? ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂತ ಯೋಜನೆ ಮೊನ್ನೆ ಕೊಟ್ಟಿದ್ದೀನಿ ನಿಮ್ಗೆಲ್ಲ. ಹಳೇದೇನಿತ್ತು ಹೊಸದೇನಿತ್ತು ನನಗೆ ಬಿಡಿಬಿಡಿಗೆ ಕೊಟ್ಟಿದ್ದೆ ನಿಮ್ಗೆ. ಸುಮ್ಮನೆ ಹೇಳಿಕೆ ಕೊಡುವಂತದ್ದಲ್ಲ. ನಿಮಗೆ ಮೊದಲೇನಿತ್ತು ಈಗೇನಿತ್ತು ಅಂತ ಅನ್ನೋದು ನಿಮ್ಗೆ ನೋಟೇ ಕೊಟ್ಟಿದ್ದೀನಲ್ಲ. ನಿಮ್ಗೆ ನೋಟ್ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ. ಯಾವ ರೀತಿ ಇವತ್ತು ಸಹ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ. ಹೀಗಿದ್ದಾಗ ಇದ್ರ ಬದನ್ನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಾದ್ರೆ ಮಹಾತ್ಮ ಗಾಂಧಿ ರೋಜ್ಗಾರ್ ಅದು ಜನರ ಹಕ್ಕು. ತುಂಬ ಸಹ ಇದು ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು. ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಇದು ಮಾಡ್ಬೇಕಾದ್ರೆ ಅದನ್ನ ಓದ್ ಮಾಡಿ ಹೇಳ್ಬೇಕಂದ್ರೆ ಗವರ್ನರ್ ಏನು ಅವ್ರಿಗೆ ಗವರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು? ಈಸ್ ಇಂಡಿಪೆಂಡೆಂಟ್. ರಾಜ್ಯದ ಇದನ್ನು ಓದಬೇಕಾಗಿತ್ತು. ಅಂದ್ರೆ ಏನ್ ತೋರಿಸೋದು? ಗವರ್ನರ್ ಓದಂಗಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ ತೋರಿಸ್ತಾರೆ. ತಾವೇ ಕುತ್ಕೊಂಡು ಗವರ್ನರ್ ಅವರು ಅದಕ್ಕೆ ನೀವು ಓದ್ಬೇಕಾಗಿ ನಾನು ಗವರ್ನರ್ ಶುಡ್ ರೀಡ್ ಇಟ್, ಓದ್ಬೇಕು. ಅದನ್ನ ಬಿಟ್ಕೊಂಡು ನಾವು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಅಂಡ್ ಯುವರ್ ಗವರ್ನರ್ ಇಸ್ ಆಕ್ಟಿಂಗ್ ಆನ್ ಸೆಂಟ್ರಲ್ ಗವರ್ಮೆಂಟ್. ಒಂದು ಪಾರ್ಟಿ ವಕ್ತಾರರಾಗಿ ಇವತ್ತು ನಡ್ಕೊಂಡಿದ್ದಾರೆ, ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ. ಅದಾದ ನಂತರ ನಡೆದಂತ ಬೆಳವಣಿಗೆ ಸರ್ ಇದೆಲ್ಲ ತಪ್ಪುಗಳಿದೆಲ್ಲೂ ಕೂಡ. ಅದಕ್ಕೆ ಕಾರಣ ಯಾರು? ಗವರ್ನರ್. ಅವ್ರು ಗವರ್ನರ್ ಈ ರೀತಿ ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ. ಪಾಪ ಹರಿಪ್ರಸಾದ್ ಅವರು ಬಟ್ಟೆ ಎಲ್ಲ ಕೇರಿಸಿ ಹಚ್ಕೊಂತದ್ದು. ಈ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್. ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು. ಬಂದ್ರೆ ಯಾಕೆ ಬಂದು ಇಲ್ಲಿ ಓದಂಗಿಲ್ಲ ತಿಳಿ ಇದು ಮಾಡ್ತಾ ಇದ್ದು. ಸರ್ ಈಗ ಇನ್ನೊಂದು ನಾಳೆ ಗಣರಾಜ್ಯೋತ್ಸವ ಭಾಷಣ ಮಾಡಲ್ಲ ಅನ್ನುವಂತ ಸಂದೇಶವನ್ನ ರಾಜ್ಯ ಸರ್ಕಾರ ಅದೇ ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದಾರೆ. ಒಂದನೇ ಸಲ ಮನೆ ಪ್ರೂವ್ ಮಾಡಿದಾರೆ ಐ ಆಮ್ ದ ಬಿಜೆಪಿ ಏಜೆಂಟ್ ಅಂತ. ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದಾರೆ ಈಸ್ ಅ ಬಿಜೆಪಿ ಏಜೆಂಟ್ ಅಂತ ಹೇಳಿ. ಅಂಡ್ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್. ಸಂಘರ್ಷಕ್ಕೆ ದಾರಿ ಮಾಡಿ ಕೊಡುತ್ತಾನೆ ಸರ್. ಸಂಘರ್ಷ ಏನ್ ಸಂಘರ್ಷ ಆಗ್ತದೆ? ರಾಜ್ಯಪಾಲ ಹೊಸ ಸರ್ಕಾರ ಆಗ್ಲಿ ಏನಾಗ್ತದೆ ಮತ್ತೆ ಅನಿವಾರ್ಯ ಇದೆ. ಯಾರು ಮಾಡಿಕೊಟ್ಟಿದ್ದಾರೆ ಅದನ್ನ ಸಂಘರ್ಷ? ಸಂಘರ್ಷ ಮಾಡ್ತಾರ ಅಂತಂದ್ರೆ ರಾಜ್ಯಪಾಲರು. ತಮಿಳುನಾಡದಲ್ಲಿ ಇದೇ ತರ ಮಾಡ್ತಾ ಇದ್ರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ. ತಮಿಳುನಾಡದಲ್ಲೂ ಇದೇ ತರ ಆಗಿದೆ. ಮತ್ತೆ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್. ಮುಕ್ತವಾಗಿ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಸರ್ಕಾರ ಸರಿಯಾಗಿ ನಡಿಬಾರ್ದು. ಇದನ್ನ ಅಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವೇನು ವ್ಯಕ್ತಪಡಿಸಬಾರ್ದು. ನಾವು ಅವ್ರ ತರ ಗವರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರ್ಬೇಕು.